Hi guys, welcome back to my new vlog guys. ನಾವು ಚಂದ್ರಪಟ್ಟಣಕ್ಕೆ ಹೋಗ್ತಿದ್ದೀವಿ. ಏನಕ್ಕೆ ಅಂದರೆ ಒಂದು ಪಾಸ್ತಾ ಮಾಡಲಿಕ್ಕೆ ಐಟಮ್ಸ್ ಎಲ್ಲ ತರಬೇಕು, ಅದಕ್ಕೆ ನಾವು ಚಂದ್ರಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಗಾಯ್ಸ್ ನಾವು ಪಾಸ್ತಾ ಹುಡ್ಕೊಂಡ್ಬಂದಿದ್ದೀವಿ. ಗಾಯ್ಸ್ ನಾವು ಈಗ ಪಾಸ್ತಾ ತೊಗೊಳಕ್ಕೆ ಬಂದಿದ್ದೀವಿ ಚಂದ್ರಪಟ್ಟಣಕ್ಕೆ. ನಿನ್ನೊಂದು ತೋರಿಸ್ಬಿಡ, ನಿನ್ನೊಂದು ತೋರಿಸ್ತಲ್ಲ. ಪಾಸ್ತಾ ಎಲ್ಲಿದೆ ನೋಡು, ಪಾಸ್ತಾ ನೀವು ಮುಂದೆ ಹೋಗಿ ತೋತಿಯಾ ನಿಂಗ ದಿಸ್ ಇಸ್ ಮೈ ಫ್ರೆಂಡ್ ಗೈಸ್. ಪಾಸ್ತಾ ಓಯೋ ಬಿಸ್ಕೆಟ್ ತೊಗೊಂಡ್ಲು. ಪಾಸ್ತಾ ತಗೊಂಡ್ರೆ ಪಾಸ್ತಾ ಬಿಟ್ಬಿಟ್ಟು ಬೇರೆದೆಲ್ಲ ತಗೋತಾಳೆ ಅವಳು. ಬಾ ಏನಾಗಲ್ಲ, ನೀನು ತೋರಿಸಿದ್ರೆ. ಪಾಸ್ತಾ ಹುಡುಕಕ್ಕೆ ಫಸ್ಟ್ ಫ್ಲೋರಿಗೆ ಬಂದಾಗ ನನಗೆ ಪಾಸ್ತಾ ಸಿಗ್ತಾ ಇಲ್ಲ. ಪಾಸ್ತಾ ಲೈಟಿಗೆ ಬ್ಲಿಂಕ್ ಆಗ್ತೈತಿ. ಇಲ್ಲಿದೆಲ್ಲ ಮುಗೀತು, ಇಷ್ಟು ಶಾಪಿಂಗ್ ಮಾಡಿದ್ದೀವಿ. ಇವಾಗೆಲ್ಲ ಇದೆಲ್ಲ ಮುಗೀತು. ಮತ್ತೆ ಕೆಳಗಡೆ ಈ ಥರ ಐತೆ ನೋಡು. ಏನಕ್ಕೀಗ ಏನಕ್ಕೆ ಇರ್ಬೋದು ಎಷ್ಟು ಮಾಡಿ ಏನು ಡೈರಿ ಬರೆಯಕ್ಕ? ಡೈಲಿ ಆತ್ಮಚರಿತ್ರೆ ಬರೀತ್ಯಾ? ಗೈಸ್ ಇವಳು ಆತ್ಮಚರಿತ್ರೆ ಬರೀತಾವಳೆ ಗೈಸ್. ನನ್ನ ಅದೆಲ್ಲ ಹಾಕ್ತೀನಿ ನಾನು. ಇರ್ರಿ, ನಿಮಗೆ 10 ರೂಪಾಯಿ ಕೇಕ್ ಬೇಕು ತಾನೆ? ನಿಮ್ಮ ಮುಖ ತೋರಿಸಿ ಒಂದು ನಿಮಿಷ ಇಬ್ರು. ಎಲ್ಲಿ ಬೇಗ ಜಾಸ್ತಿ ತೋರಿಸ್ಬೇಕು ನೀಟಾಗಿ. ಇಬ್ರು ಮಂಕಂಡಲ್ಲಿ ನಮ್ಮ ಪ್ರಾಣ ತಿಂತವ್ರೆ. ಏಯ್ ಮುಖ ತೋರಿಸ್ರ ಬೇಗ. ಇಬ್ರು ಅಲ್ಲಿ ಅಚ್ಚಕಟ್ಟ ಮಂಕಂಬಿಟ್ಟು ನಮ್ಮ ಪ್ರಾಣ ತಿಂತಿದ್ದೀರಾ. ₹50 ಅದಕ್ಕೆ? 150 ಬೇಡವಾ ವಾಪಸ್ಸು. ಏನು ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ ಗೈಸ್, ಏನು ಗಾಯ್ಸ್. ಇಷ್ಟೆಲ್ಲ ತೊಗೊಂಡಿದ್ದೀವಿ ಗೈಸ್. ಈಗ ಬೇರೆ ಮಾರ್ಟಿಗೆ ಬಂದು ಇಷ್ಟೆಲ್ಲ ತೊಗೊಂಡಿದ್ದೀವಿ. ವ್ಲಾಗ್ ಏನು ಮಾಡೋದು, ಈ ಕಡೆ ವ್ಲಾಗು ಮಾಡಬೇಕು, ಈ ಕಡೆ ಇದನ್ನು ಮಾಡಬೇಕು. ಇಷ್ಟೆಲ್ಲ ತೊಗೊಂಡು ಸಾಕಾಗಿ ಇವಾಗ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ ಗೈಸ್. ಆಲ್ರೆಡಿ ಅವಳನ್ನು ತೋರಿಸಿದ್ದೀನಿ, ಇವಾಗ ಹಂಗೆ ಆಡ್ತಾವಳು ಅಷ್ಟೇ. ನೋಡಿ ಹಂಗೆ ಕಾಣಿಸ್ತೀರಾ? ಸಕಾಲ ಕಾಣಿಸ್ತೀವಿ. ಕಾಂಗ್ರೆಸ್ ಸರ್ಕಾರದೇನೋ ರ್ಯಾಲಿ ನಡೀತಾ ಇದೆ. ಗಾಯ್ಸ್ ಹಂಗೆ ಮಾಡ್ಬೇಕು ನೋಡಿ ಗಾಯ್ಸ್. ಎಲ್ಲ ತೊಗೊಂಡ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಬಸ್ ಸ್ಟ್ಯಾಂಡ್ ಕ್ಯಾಮ್ರಾಮ್ಯಾನ್ ಮುಕ್ತ ಜೊತೆ ರಿಪೋರ್ಟಿಂಗ್ ಸಹ. ಅದನ್ನು ಹೇಳಿ ಬಸ್ಸೇ ಕಡೆ ಬಸ್ಸಿಗೆ ಬಂದು ಕೂತಿದ್ದೀವಿ. ಇಬ್ರು ಏನೇನು ತೊಗೊಂಡಿದ್ದೀವಿ ಅದನ್ನು ಡಿವೈಡ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾ ಇರ್ತೀವಿ. ಮನೆಗೆ ಹೋಗಿ ನೋಡ್ಕೊಂತೀವಿ ಗೈಸ್. ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಮತ್ತೆ ನಾನು ನಿಮಗೆ ಇಲ್ಲ ನೋಡು, ನಾನು ಕಾಣಿಸ್ತಿದ್ದೀನ ನೀನು ಕಾಣಿಸ್ತಿದ್ಯಾ ಅಂತ. ಚೆನ್ನಾಗಿ ಕಾಣಿಸ್ತೈತಾ ಗೈಸ್? ಇವಾಗ ನಾನು ಚಂದ್ರಪಟ್ಟಣಕ್ಕೆ ಹೋಗಿ ಐಟಮ್ಸ್ ಎಲ್ಲ ತೊಗೊಂಡು ಪಾಸ್ತಾ ಮಾಡಬೇಕಂತ ತೊಗೊಂಡ್ಬಿಟ್ಟು ಬಂದಿದ್ದೀನಿ. ಇವಾಗ ಪಾಸ್ತಾದು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಗೈಸ್ ಇದಿಷ್ಟು ಇಂಗ್ರೀಡಿಯೆಂಟ್ಸು ಗೈಸ್, ಇದಿಷ್ಟು ಇಂಗ್ರೀಡಿಯೆಂಟ್ಸು. ಒಂದು ಪಾತ್ರೆಗೆ ಉಪ್ಪು, ನೀರು ಮತ್ತು ಆಯಿಲ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಪಾಸ್ತಾನ ಹಾಕ್ತಾಯಿದ್ದೀವಿ ಒಳಗಡೆ. ನಾವು ಒಂದು ಪ್ಯಾಕಲ್ಲಿ ಮಾಡ್ತಾಯಿದ್ದೀವಿ, ಸೊ ಸ್ವಲ್ಪ ಮಾಡ್ತಾಯಿದ್ದೀವಿ ಗೈಸ್. ಒಂದು ಪಾಸ್ತಾ ಮಾಡೋಕ್ಕೆ ಎಷ್ಟು ಜನ ನಿಂತಿದ್ದೀವಿ ನೋಡಿ.
ಇಲ್ಲಿ 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 ಇವಳವಳು ಪಾಸ್ತಾ ಮಾಡೋದಕ್ಕೆ ಇಷ್ಟು ಜನ ನಿಂತಿದ್ದೀವಿ. ಬೆಳಕು ಬೆಂದಿದೆಯಾ? ಇನ್ನು ಬೇಯ್ತಿದೆಯಲ್ಲ? ಅದು ಮೆತ್ತಗಾಗುತ್ತೆ ಬೆಂದು. ತುಂಬ ಬೇಯಬಾರ್ದಲ್ವಾ? ಒಂದು ಸ್ವಲ್ಪ 90%. ಹಾಂ, ಒಂದು 90%. ಗೈಸ್ ಇವಾಗ ಬೆಂದಿದೆ, ಅದನ್ನು ಸೋಸ್ತಾ ಇದ್ದೀವಿ. ಅದನ್ನು ಈ ಹೊಗೆ ಹೆಂಗೆ ಬರ್ತೈತೆ ನೋಡಲ್ಲಿ. ತುಂಬ ಬೇಯ್ತಾ ಇಲ್ಲ ಅಲ್ಲ? ಕರೆಕ್ಟಾಗಿದೆ. ಅದು ಸಣ್ಣ ಸಣ್ಣ ಕಟ್ಟಾಗಿರುತ್ತಲ್ಲ ಅದು. ಹಾಂ ಹಾಂ ಹಾಂ. ಇವಾಗ ಬಂದರೆ ಇನ್ನೂ ಅಳ್ಕೊಳ್ಳುತ್ತೆ. ಇವಾಗ ಬೆಂದಾಗಿದೆ ಗೈಸ್. ಒಂದು 90%, 80%, 90% ಬೇಯಿಸಿದ್ದೀವಿ. ಸೊ ಗೈಸ್ ಪಾಸ್ತಾನ ಸೋಕ್ ಮಾಡಿ ಸೋಪ್ ಮಾಡಿ ಮತ್ತೆ ಸಣ್ಣದಲ್ಲಿ ಒಂದ್ಸಲಿ ವಾಶ್ ಮಾಡಿ ಆಮೇಲೆ ಸ್ವಲ್ಪ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಇಟ್ರೆ ಅದು ಒಂಟಬಾರ್ದು ಒಂದು ಬಂದು. ಹಾಂ ಹಾಂ ಹಾಂ. ಅದು ಆ ಥರ ಮಾಡಿಲ್ಲ ಅಂದರೆ ಅಂಟುತ್ತೆ. ಎಣ್ಣೆ ಹಾಕಿದ್ದೆ ಒಂಚೂರು, ಅದು ಲಾಸ್ಟ್ ಒಂಚೂರು ಪ್ಯಾನ್ಗೆ ಬಟರ್ ಅಂದರೆ ನಮ್ಮ ಮನೇಲಿ ತುಂಬ ಬೆಣ್ಣೆ ಇಲ್ಲ, ಅದಕ್ಕೆ ಆಯಿಲ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಜಾಸ್ತಿ ಬೆಣ್ಣೆ ಇಲ್ಲ ಗೈಸ್. ಅದಕ್ಕೆ ಸ್ವಲ್ಪ ಮೈದಾ ಆಮೇಲೆ ಹಾಕೋಬೇಕು ಅಂದರೆ ಇದನ್ನ ಹಾಕ್ತೀಯಾ? ಹಾಂ, ಮಿಲ್ಕ್ ಹಾಕು ಬೇಗ ಬೇಗ. ಮೂರು ಕೈ ಬರ್ತವೆ. ಹಾಕೋಣ ಬೇಗ. ಹಾಕು ಹಾಕು. ಏನೋ ಒಂದು ಗತಿ ಮಾಡ್ತಾನೆ ಇವನು. ಹಾಕ ನೀನು ಹಾಲು ಇನ್ನೊಂದು ಸ್ವಲ್ಪ ಅರ್ಧ ಲೀಟ್ರ್ 1/4 ಲೀಟ್ರ್ ಒಂದು ಲೀಟ್ರ್ ಏ ತಂದಿರೋದೇ ಅದಕ್ಕೆ ಹಾಕು. ನನ್ನ ಮಗನ್ ತಗೊಂಬಂದು ಆ ಪಾಸ್ತಾ ಅಷ್ಟು ಈರ್ಕೊಳ್ಳೋ ಅಷ್ಟು ಇರಬೇಕು. ಹಾಂ, ಇದು ಸ್ವಲ್ಪ ಥಿಕ್ನೆಸ್ ಬರಬೇಕು. ಥಿಕ್ನೆಸ್ ಬರೋವರೆಗೂ ಅದನ್ನು ಬೇಯಿಸ್ಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಗನು, ಮತ್ತೆ ಪೆಪ್ಪರ್ ಪೌಡರು. ಅದಕ್ಕೆ ಪೆಪ್ಪರ್. ಅದಕ್ಕೆ ಪೆಪ್ಪರು. ಓಕೆ. ಸಾಸಿಗೆ ಸಪ್ರೇಟು. ವೈಟ್ ಸಾಸ್ ಹಾಕ್ತಾ ಇರಲಿ. ಈ ಕಡೆ ಒಂದು ಪ್ಯಾನ್ಗೆ ಒಗ್ಗರಣೆಗೆ ಹಾಕೊಳ್ತೀವಿ. ಈ ಕಡೆ ವೈಟ್ ಸಾಸ್ ಹಾಕ್ತಾ ಇದೆ. ಇದು ಥಿಕ್ನೆಸ್ ಬರೋವರೆಗೂ ಇದು ಬೇಯಬೇಕಂತೆ. ಇವಾಗ ಈ ಪ್ಯಾನ್ಗೆ ಸ್ವಲ್ಪ ಬಟರು, ಆಯಿಲ್ ಆ್ಯಡ್ ಮಾಡೋದು. ಬೆಳ್ಳುಳ್ಳಿ ಕೊಡೋಲ್ಲ ಸರ್, ಆಯಿಲ್ ಆ್ಯಡ್ ಮಾಡ್ತಿದ್ದೀವಿ. ಬಟರ್ ಜಾಸ್ತಿ ಇಲ್ಲ, ಅದಕ್ಕೆ ನಾವು ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟು ಗಾರ್ಲಿಕ್, ಬೆಳ್ಳುಳ್ಳಿ, ಈರುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ. ಎಷ್ಟು? 1.5 ಈರುಳ್ಳಿ. ದೊಡ್ಡದಿದ್ರೆ ಒಂದು. ನೆಕ್ಸ್ಟು ಕ್ಯಾಪ್ಸಿಕಮು. ಎಲ್ಲನೂ ಸಣ್ಣ ಸಣ್ಣಗೆ ಹೆಚ್ಕೊಬೇಕು. ಕರೆಂಟ್ ಬೇರೆ ಇಲ್ಲ ಗೈಸ್. ಇದು ಹಿಡ್ಕೊಂಡು ಕೈಯೆಲ್ಲ ನೋವು ಬಂದೋಯ್ತು. ಯಾರು ನನಗೆ ಹೆಲ್ಪು ಮಾಡ್ತಾ ಇಲ್ಲ. ಇಂಥ ನನ್ನ ಮಕ್ಕಳಿಗೆ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಇದ್ರೆ ಮುಗಿದೋಯ್ತು ಜೀವನ. ನೆಕ್ಸ್ಟ್ ಕಾರ್ನ ಹಾಕಿ ಮಾಡಿಲ್ಲ ಅಂದ್ರೆ ಅದು ಇವಾಗ ಕಾರ್ನ್ ಹಾಕಿದ್ದೀವಿ. ಕಾರ್ನ ನೀಟಾಗಿ ಬಿಡಿಸೇ ಇಲ್ಲ ಉಲ್ಲಾಸ. ಹಾಂ, ಹೆಂಗೆ ಬೇಕಂಗೆ ಬಿಡ್ಸವನೆ ಕಾರ್ನ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀವಿ. ನೆಕ್ಸ್ಟು ಅಷ್ಟೇನಾ? ಹಾಂ, ಪೆಪ್ಪರ್ ಪೌಡರು. ನೆಕ್ಸ್ಟು ಚಿಲ್ಲಿ ಫ್ಲೇಕ್ಸು. ಮನೇಲೆ ನಾನೇ ಮಾಡಿರೋಂಥ ಚಿಲ್ಲಿ ಫ್ಲೇಕ್ಸ್. ಚಿಲ್ಲಿ ಫ್ಲೇಕ್ಸು ದೊಡ್ಡದಾದ್ರೂ ಸ್ಪೂನ್ ತಗೋಬೇಕು ತಾನೆ.
ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಇಲ್ಲಿ ಪಾಸ್ತಾ ಆಗ್ತಾ ಇದೆ. ಇಲ್ಲಿ ಪಾಸ್ತಾ ತಿನ್ನೋರು ಕಾಯ್ತಾ ಇದ್ದಾರೆ. ಇವನೊಬ್ಬ ವೇಸ್ಟ್ ಮಾಡಿ, ಇವಳೊಬ್ಳು ಚೆಕ್ಕೆ ಚೆಕ್ಕೆ. ಇವರು ಪಾಸ್ತಾ ಮೇಕರ್, ನಾನು. ಇವಾಗ ಇದು ಫ್ರೈ ಆಗಿದೆ ನೀಟಾಗಿ. ಇವಾಗ ಇದಕ್ಕೆ ಪಾಸ್ತಾನ ಆ್ಯಡ್ ಮಾಡ್ತಾ ಇದ್ದೀವಿ. ಪಾಸ್ತಾ ಯಾಕೋ ಲೈಟ್ ಡಿಮ್ ಆಯ್ತಲ್ಲ. ಇವಾಗ ಪಾಸ್ತಾನ ನೀಟಾಗಿ ಮಿಕ್ಸ್ ಮಾಡಿ ಗೈಸ್ ಫೈನಲಿ ರೆಡಿ ಆಗ್ತಾ ಇದೆ. ಸ್ವಲ್ಪ ಫ್ರೈ ಆಗಬೇಕಿರೋ. ಆತರಿಗೆ ಟಾಂಜನೇಯ ಅಂದರೆ ಇವನೇ ಅಂತೆ. जल्दी आजा तू स्कॉर्पियो लेके ये पगल बंद. ಇವಾಗ ಗೈಸ್ ಪಾಸ್ತಾಗೆ ವೈಟ್ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಫೈನಲಿ ವೈಟ್ ಸಾಸ್ ಪಾಸ್ತಾ ರೆಡಿ. ಟೇಸ್ಟ್ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ಇದಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕ್ಬಿಟ್ಟಿದ್ದೀನಿ ಅಂದರೆ ಇಷ್ಟು ಮಾಡೋಕ್ಕೆ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲಿಂದನೋ ತಂದು. ಹ್ಞೂ ಹಾಕು. ಜಾಸ್ತಿ ಹಾಕ್ಬಿಡ, ಖಾರ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ. ಗೈಸ್ ಲಾಸ್ಟಿಗೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡಿ ಅಷ್ಟೇ. ಅದಕ್ಕೆ ಚೀಸ್ನ ಕೊಡಿಲ್ಲ, ಅಲ್ಲಿ ಕಟ್ ಮಾಡಬೇಡ. ಲಾಸ್ಟ್ ಅದೆಲ್ಲ ಆದಮೇಲೆ ಲಾಸ್ಟಿಗೆ 2 ಸ್ಲೈಸು ಚೀಸ್ನ ಆ್ಯಡ್ ಮಾಡಿ. ಅದು ಇವಾಗ ಮೆಲ್ಟ್ ಆಗ್ತಿದೆ. ಇದೆಲ್ಲ ಇದು ನೀಟಾಗಿ ಮೆಲ್ಟ್ ಆದಮೇಲೆ ಒಂದು ಸತಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ವೈಟ್ ಸಾಸ್ ಪಾಸ್ತಾ ರೆಡಿ ಗಾಯ್ಸ್. ಚೆನ್ನಾಗಿ ಬಂದಿದೆಯಾ? ಹೆಂಗಿದೆ? ಸೂಪರ್. ಹೆಂಗಾಯ್ತಾ? ಎಲ್ಲ ಕೈ ಮುಂದಕ್ಕಿಡಿ. ಸೂಪರ್. ಚೆನ್ನಾಗಿ ಬಂದೈತಾ? ಮಾಡಿದ್ಕು ಸಾರ್ಥಕ ಆಯಿತು ಗೈಸ್.